ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಆಗಸ್ಟ್ 1ನೇ ತಾರೀಕಿಂದ ಶುಕ್ರ ಗ್ರಹವು ತನ್ನ ನೀಚ ಸ್ಥಿತಿ ರಾಶಿಯಾಗಿರುವಂಥ ನೀಚ ಸ್ಥಾನವಾಗಿರುವಂಥ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡುತ್ತಾ ಈ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಫಲಗಳು ನೀಡುತ್ತೆ, ಪರ್ಟಿಕ್ಯುಲರ್ ಆಗಿ ಈ ಶುಕ್ರ ಗ್ರಹವು ಮೀನ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಮತ್ತು ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯನ್ನು ಹೊಂದುತ್ತೆ. ಈ ನೀಚ ಸ್ಥಿತಿಗೆ ಬಂದಾಗ ಶುಕ್ರ ಗ್ರಹವು ಯಾವ ರೀತಿ ಯಾವ ವಿಷಯಗಳಲ್ಲಿ ಪ್ರತಿಕೂಲ, ಯಾವ ವಿಷಯಗಳಲ್ಲಿ ಅನುಕೂಲ ಅನ್ನುವಂತಹ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಪ್ರಮುಖವಾಗಿ ಶುಕ್ರ ಗ್ರಹ ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಆನಂದಕರವಾಗಿರುವಂಥ ಸಂತೋಷಕರವಾಗಿರುವಂತಹ ಜೀವನವನ್ನು, ಒಂದು ವಿಲಾಸಮಯವಾಗಿರುವಂತಹ ಜೀವನವನ್ನು, ಒಂದು ವಿದೇಶಿ ಯೋಗವನ್ನು, ಒಂದು ಅದ್ಭುತ ರೀತಿಯಲ್ಲಿರುವಂತಹ ಬಂಗಲೆಯಲ್ಲಿ ನಿವಾಸ ಮಾಡುವಂತಹ ಒಂದು ಈ ಶಕ್ತಿಯನ್ನು ಹೊಂದಬೇಕು ಅಥವಾ ಆ ರೀತಿ ಸ್ಥಿತಿಯನ್ನು ಪಡೆಯಬೇಕು, ಅಥವಾ ಉತ್ತಮ ಸಂತಾನ, ವಿವಾಹ, ಆಯುಕಾರಕ ಎಲ್ಲ ರೀತಿಯಲ್ಲಿ ಈ ಸೌಂದರ್ಯಕ್ಕೆ ಪ್ರಮುಖವಾಗಿ ಮತ್ತು ಈ ವಿವಿಧ ಬಗೆಯ ಲಲಿತ ಕಲೆಗಳಿಗೆ, ಸಂಗೀತ, ನೃತ್ಯ, ನಾಟಕ ಎಲ್ಲ ವಿಷಯಗಳಲ್ಲಿ ಶುಕ್ರನ ಬಲ ಅನ್ನೋದು ಕಂಪಲ್ಸರಿ ಇರಬೇಕಾಗಿರುತ್ತೆ. ಆ ರೀತಿ ಈ ಶುಕ್ರನ ಅನುಗ್ರಹ ಅನ್ನೋದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬರ ಜಾತಕದಲ್ಲಿ ಆ ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕ ಜಾತಕ ಚಕ್ರದಲ್ಲಿ, ಪರ್ಸ್ನಲ್ ಚಾರ್ಟಲ್ಲಿ ಇನ್ ಕೇಸ್ ಬಲವಾಗಿ ಇದ್ದರೆ, ಅಂದರೆ ಶುಭ ಗ್ರಹಗಳ ಜೊತೆ ಶುಭ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಅವರ ವೈವಾಹಿಕ ಜೀವನ, ವೃತ್ತಿ ಜೀವನ, ವ್ಯಾಪಾರವು ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಸಂತೋಷಕರವಾಗಿರುವಂತಹ ಲೈಫಲ್ಲಿ ಒಂದು ಅವರಿಗೆ ಇರ್ತಾರೆ. ಸೊ ಆ ವ್ಯಕ್ತಿಯ ಸಂತೋಷದ ಸ್ಥಿತಿ, ಮನಸ್ಥಿತಿ, ಅವರ ಆಡಂಬರತೆ, ವಿಲಾಸಮಯ ಜೀವನ ಎಲ್ಲವೂ ಕೂಡ ಶುಕ್ರನ ಸ್ಥಿತಿಯ ಮೇಲೆ ಆಧರಿಸಿ ಇರುತ್ತೆ. ಪ್ರಮುಖವಾಗಿ ಪುರುಷರ ಜಾತಕದಲ್ಲಿ ಶುಕ್ರನ ಸ್ಥಾನ ಅಥವಾ ಶುಕ್ರ ಕೊಡ್ತಾ ಇರುವಂತಹ ವಿಷಯಗಳನ್ನು ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಇವ್ರನ್ನ ಈ ಸತೀಕಾರಕ ಅಂತ ಹೇಳ್ತೀವಿ, ಕಳತ್ರಕಾರಕ ಅಂತ ಹೇಳ್ತೀವಿ. ಮುಖ್ಯವಾಗಿ ಪುರುಷರ ಜಾತಕದಲ್ಲಿ ಶುಕ್ರ ಬಲವಾಗಿ ಒಳ್ಳೆಯ ಸ್ಥಾನದಲ್ಲಿ ಶುಭಗ್ರಹಗಳ ಜೊತೆ ಇದ್ದರೆ ಅವರಿಗೆ ಉತ್ತಮ ಸೌಂದರ್ಯವತಿ, ಸುಗುಣವತಿ ಆಗಿರುವಂತಹ ಸಂಗಾತಿ ಅವರಿಗೆ ಸಿಗುತ್ತೆ. ಆ ವ್ಯಕ್ತಿ ಬಂದ ಮೇಲೆ ಅವರ ಜೀವನವು ಮತ್ತೊಂದು ಅದೃಷ್ಟ ಮತ್ತು ಸೌಭಾಗ್ಯ ಸ್ಥಿತಿಗೆ ತಲುಪುತ್ತೆ. ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಆಯುಷ್ ವಿಷಯದಲ್ಲಾಗಿರ್ಬೋದು, ಸಂತಾನದ ವಿಷಯದಲ್ಲಾಗಿರ್ಬೋದು, ಅಭಿವೃದ್ಧಿ ಅನ್ನೋದು ಎತ್ತಿ ಕಾಣಿಸ್ತಾ ಇರುತ್ತೆ. ಅದೇ ಪುರುಷರ ಜಾತಕದಲ್ಲಿ ಶುಕ್ರನು ಬಲಹೀನವಾಗಿರುವಂತಹ ಸಂದರ್ಭದಲ್ಲಿ ಅಥವಾ ಪಾಪಗ್ರಹಗಳ ಜೊತೆ ಕೂಡಿರುವಂತಹ ಸಂದರ್ಭಗಳಲ್ಲಿ ಅವರ ಜೀವನ, ವೈವಾಹಿಕ ಜೀವನ ದಿನವೂ ಯಾವುದೋ ಒಂದು ಸಮಸ್ಯೆ ಮುಖಾಂತರ ಪ್ರತಿಯೊಂದು ಅರಿಚಾಟ ಮತ್ತು ಮನಸ್ತಾಪಗಳು ಮತ್ತು ಡಿವೋರ್ಸು ಮತ್ತು ಸಂತಾನ ವಿಷಯಗಳೇ ಬಹಳಷ್ಟು ಆತಂಕಗಳು ಇತ್ಯಾದಿ ವಿಷಯಗಳು. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರುವಂತಹ ವ್ಯಕ್ತಿಯನ್ನು ಆಪಾದನೆ ಮಾಡ್ತಾ ಇರ್ತಾರೆ. ಪಾಪ ಹೆಣ್ಣು ಮಗು ಅವರೇನು ಮಾಡ್ತಾರೆ, ಇಲ್ಲಿ ಆ ವ್ಯಕ್ತಿಯ ಜಾತಕದಲ್ಲಿರುವಂತಹ ಶುಕ್ರನ ಸ್ಥಿತಿ ಮೇಲೆ ಅದಕ್ಕೆ ಪರ್ಸ್ನಲ್ ಚಾರ್ಟನ್ನು ನೋಡಬೇಕಾಗಿರುತ್ತೆ. ವಿವಾಹ ಹೊಂದಾಣಿಕೆಯಲ್ಲಿ ಶುಕ್ರ, ಗುರು ಇತ್ಯಾದಿ ಶುಭ ಗ್ರಹಗಳ ಸ್ಥಿತಿಯನ್ನು ನೋಡಬೇಕಾಗಿರುತ್ತೆ. ಬಾಲಾವಸ್ಥೆಯಲ್ಲಿದೆಯಾ, ಮೃತಾವಸ್ಥೆಯಲ್ಲಿದೆಯಾ, ಅಥವಾ ಯಾವ ರೀತಿ ಉಚ್ಚ ಸ್ಥಿತಿಯಲ್ಲಿದೆಯಾ, ನೀಚ ಸ್ಥಿತಿಯಲ್ಲಿದೆಯಾ, ಇವೆಲ್ಲವನ್ನು ನೋಡಿಕೊಂಡು ಈ ಮದುವೆ ಹೊಂದಾಣಿಕೆ ಅನ್ನೋದು ಮಾಡಬೇಕಾಗಿರುತ್ತೆ. ಗುಣಗಳು ಮಾತ್ರ ನೋಡ್ತಾರೆ. 18 ಗುಣ ಬಂದರೆ ಸಾಕು, ಮದುವೆ ಮಾಡಿ ಮುಗಿಸ್ತಾರೆ. ಬಟ್ ಇವೆಲ್ಲವೂ ಕೂಡ ಇಲ್ಲಿ ಶುಕ್ರನ ಮತ್ತು ಗುರುವಿನ ಅನುಗ್ರಹ ಇರಲೇಬೇಕಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ಶುಕ್ರನ ಅನುಗ್ರಹ ಇಲ್ಲದಿರುವಂತಹ ಸಂದರ್ಭಗಳಲ್ಲಿ ಆಕಸ್ಮಿಕವಾಗಿ ಮಾಡ್ತಾ ಇರುವಂತಹ ಉದ್ಯೋಗವನ್ನು ಕಳ್ಕೊಳ್ಳೋದಾಗಿರ್ಬೋದು, ಕುಟುಂಬಕ್ಕೆ ದೂರ ಆಗೋದಾಗಿರಬಹುದು, ತಂದೆ ತಾಯಿ ಜೊತೆ ಮನಸ್ತಾಪಗಳು ಬಂದು ಅವರ ಜೊತೆ ದೂರ ಆಗೋದಾಗಿರ್ಬೋದು, ಈ ಫಿನಾನ್ಷಿಯಲ್ ವಿಷಯಗಳಲ್ಲಿ ಸಾಕಷ್ಟು ಸಾಲಗಳನ್ನು ಹೊರೆಯೋದಾಗಿರ್ಬೋದು. ಇದಕ್ಕೆಲ್ಲನೂ ಕೂಡ ಶುಕ್ರನ ಸ್ಥಿತಿ ನಿಮ್ಮ ಲಗ್ನದಲ್ಲಿ, ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಚಂದ್ರನಿಂದ ಶುಕ್ರಬಲ ಅಥವಾ ಚಂದ್ರನಿಂದ ಜನ್ಮ ಲಗ್ನದಿಂದ ಶುಕ್ರನ ಸ್ಥಿತಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಪರ್ಟಿಕ್ಯುಲರಾಗಿ ಸಂತಾನ ವಿಷಯದಲ್ಲಿ ಸ್ವಲ್ಪ ತುಂಬ 5 ವರ್ಷ 6 ವರ್ಷ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಸಂತಾನ ಯೋಗ, ಉತ್ತಮ ಸಂತಾನ ಇರಬೇಕಂದ್ರೂ ಕೂಡ ಈ ಶುಕ್ರ ಗ್ರಹದ ಅನುಗ್ರಹ ಇರಬೇಕಾಗಿರುತ್ತೆ. ಅಂತಹ ಶುಕ್ರ ನೀಚಸ್ಥತೆಯಲ್ಲಿ ಕನ್ಯಾ ರಾಶಿಯಲ್ಲಿ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 2ರವರೆಗೂ ಕನ್ಯಾ ರಾಶಿಯಲ್ಲಿರುತ್ತಾ
ಈ ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ? ಯಾಕಂದರೆ ಕುಂಭರಾಶಿಗೆ ಚತುರ್ಥ ಭಾಗ್ಯಾಧಿಪತಿ, ಒಂದು ರೀತಿ ಯೋಗವನ್ನು ನೀಡುವಂಥದ್ದು ಶುಕ್ರಗ್ರಹ ಬಂದು ಚತುರ್ಥ ಸ್ಥಾನ ಅಂದರೆ ತಾಯಿ, ಸ್ವಸ್ಥಾನ, ವಾಹನಗಳು, ಸ್ಥಿರಾಸ್ತಿ, ಚರಾಸ್ತಿ ಇತ್ಯಾದಿ ವಿಷಯಗಳನ್ನು ಹೇಳುತ್ತೆ. ಭಾಗ್ಯಸ್ಥಾನ ಮಾಡಿರುವಂತಹ ಪೂರ್ವ ಪುಣ್ಯಸ್ಥಾನ, ತಂದೆ ಸ್ಥಾನ, ಭಾಗ್ಯಸ್ಥಾನವನ್ನು ಹೇಳ್ತಾ ಇರುತ್ತೆ. ಸೊ ಚತುರ್ಥ ಭಾಗ್ಯಾಧಿಪತಿಯಾಗಿರುವಂತಹ ಶುಕ್ರನು ಕುಂಭರಾಶಿಯವರಿಗೆ ಈ ಒಂದು ತಿಂಗಳ ಕಾಲದಲ್ಲಿ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ? ಪ್ರಾಕೃತಿಕವಾಗಿ, ಸಹಜವಾಗಿ ಕುಂಭರಾಶಿಗೆ ಯೋಗಕಾರಕನಾಗಿರುವಂತಹ ಶುಕ್ರ ಈ ಪರ್ಟಿಕ್ಯುಲರ್ ಆಗಿ ಸ್ವತಂತ್ರವಾಗಿ ಇವರು ಮಾಡಿರುವಂತಹ ಈ ಕರ್ಮಗಳ ಮೇಲೆ, ಹಾರ್ಡ್ ವರ್ಕ್ ಮೇಲೆ ಅದೃಷ್ಟವನ್ನು ನೀಡುವಂತಹ ಗ್ರಹ ಶುಕ್ರಗ್ರಹ ಆಗಿರುತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಕುಂಭರಾಶಿಯವರು ತಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶನಿ ಪರಮಾತ್ಮ ಏನು ಮಾಡ್ತಾರೆ? ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಥವಾ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಧರ್ಮ, ನೀತಿ ಅಂತ ಈ ವಿಷಯಗಳಲ್ಲಿ ಪ್ರತಿಯೊಂದರಲ್ಲಿ ಇರುತ್ತೆ. ಬಟ್ ಶುಕ್ರ ಆ ರೀತಿಯೆಲ್ಲ, ಶುಕ್ರ ಅದೃಷ್ಟವನ್ನು ಕೊಡುವಂತಹ ಗ್ರಹವೂ ಆಗಿರುತ್ತೆ, ಧೈರ್ಯವನ್ನು ನೀಡುವಂತಹ ಗ್ರಹ ಆಗಿರುತ್ತೆ. ಸೊ ಈ ರೀತಿ ಈ ಗ್ರಹ ಈಗ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಅಷ್ಟಮ ಸ್ಥಾನದಲ್ಲಿ 8ನೇ ಭಾವದಲ್ಲಿ ಅನಿರೀಕ್ಷಿತ ವಿಷಯಗಳು ನಡೆಯುವಂಥದ್ದು, ಅದೃಷ್ಟವನ್ನು ಕೊಡುವಂಥದ್ದು. ಅಷ್ಟಮ ಸ್ಥಾನ ಆಗಿರುವಂತಹ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನವನ್ನು ಪಡಿತಾ ಇರುವಂತಹ ಈ ಸಂದರ್ಭದಲ್ಲಿ ಮತ್ತು ಯಾವ ರೀತಿ ಫಲಗಳನ್ನು ನೋಡ್ತಾ ಇದೆ? ಅಷ್ಟಮ ಸ್ಥಾನಕ್ಕೆ ಶುಕ್ರನ ಆಗಮನ ಅನ್ನೋದು ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಈ ಒಂದು ಮಾಸದ ಅವಧಿಯಲ್ಲಿ ಒಬ್ಬ ಸ್ತ್ರೀ ನೀವು ಮಾಡುವಂತಹ ವೃತ್ತಿ, ಉದ್ಯೋಗ, ಆರ್ಥಿಕ, ಹಣಕಾಸು ವ್ಯವಹಾರಗಳಲ್ಲಿ ಅಥವಾ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಒಬ್ಬ ಸ್ತ್ರೀ ಮುಖಾಂತರ ನಿಮಗೆ ಧನ ಧಾನ್ಯ ಲಾಭವನ್ನು ಪಡೆಯುವಂಥದ್ದು, ಒಬ್ಬ ಸ್ತ್ರೀ ಮುಖಾಂತರ ಅನುಕೂಲ ಸ್ಥಿತಿಯನ್ನು, ಸ್ತ್ರೀ ನೀಡುವಂತಹ ಸಹಕಾರದಿಂದ ಅದೃಷ್ಟವನ್ನು ಪಡೆಯುವಂತಹ ಕಾಲ ಈ ಒಂದು ಮಾಸದ ಕಾಲ ಅಂತ ಹೇಳಬಹುದು. ಅಷ್ಟಮ ಸ್ಥಾನದಲ್ಲಿ ಶುಕ್ರನಾಗಮನ, ಸ್ತ್ರೀ ಮುಖಾಂತರ ನಿಮಗೆ ಈ ವಿಷಯಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ, ಈಗ 7.5 ಕೊನೆಯ ಹಂತ ಇದೆ, ರಾಶಿಯಲ್ಲೇ ರಾಹು ಇದ್ದಾರೆ. ಮತ್ತು ಯಾವ ರೀತಿ ಮತ್ತು ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಈ ಕಷ್ಟಗಳಿಂದ, ಈ ಪಡ್ತಾ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಸ್ತ್ರೀ, ಅದು ನಿಮ್ಮ ತಾಯಿಯಾಗಿರಬಹುದು, ಸಹೋದರಿಯರಾಗಿರಬಹುದು, ಜೀವನ ಸಂಗಾತಿಯಾಗಿರಬಹುದು, ನಿಮ್ಮ ಸಂತಾನವಾಗಿರಬಹುದು, ಒಬ್ಬ ಸ್ತ್ರೀ ಮುಖಾಂತರ ಅಥವಾ ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶದಲ್ಲಿರುವಂತಹ ನಿಮ್ಮ ಸಿಬ್ಬಂದಿಯೂ ಆಗಿರಬಹುದು. ಸೊ ಆ ಸ್ತ್ರೀ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಅವರು ನೀಡುವಂಥ ಸಲಹೆಗಳ ಮುಖಾಂತರ ಕೆಲವೊಂದು ಅದೃಷ್ಟ ಅನ್ನೋದು, ಕೆಲವೊಂದು ಅವಕಾಶಗಳನ್ನೋದು ಕೂಡಿ ಬರೋದಕ್ಕೆ ಅನುಕೂಲವಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಅಷ್ಟಮ ಸ್ಥಾನ ಆಕಸ್ಮಿಕವಾಗಿ ನಡೆಯುವಂತಹ ಯೋಗ ಸ್ಥಾನ, ಆಕಸ್ಮಿಕವಾಗಿ ಮತ್ತು ಹಠಾತ್ ಪರಿಣಾಮಗಳು ಅಂತ ಹೇಳ್ತಾರಲ್ಲ, ಸಡನ್ನಾಗಿ ಮ್ಯಾರೇಜ್ ಕೂಡ ಫಿಕ್ಸ್ ಆಗುವಂಥದ್ದು ಈ ಸಂದರ್ಭದಲ್ಲಿ. ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭ ಮತ್ತು ಈಗ ಕೂಡಿ ಬರುವಂತಹ ಅವಕಾಶಗಳು ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತೆ. ಇದಕ್ಕೆ ಸೆಕೆಂಡ್ರಿ ಆಪ್ಷನ್ ಒಳ್ಳೆಯ ಫಲಗಳನ್ನು ನೀಡುತ್ತಾ. ಏಕೆ ಕೊಡಲ್ಲ? ಯಾಕಂದರೆ ಅಷ್ಟಮ ಸ್ಥಾನ ಆಗಿರಬಹುದು, ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯನ್ನು ಕಾಣ್ತಾ ಇರುವಂಥ ಕಾರಣದಿಂದ ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಇನ್ ಕೇಸ್ ನೀವೇನಾದರೂ ಒಂದು ಹೊಸ ಪ್ರಯತ್ನ ಮಾಡಿದ್ರೂ, ವಿವಾಹ ವಿಷಯಗಳು ಮುಂದುವರೆದ್ರೂ, ಒಬ್ಬ ಸ್ತ್ರೀ ಮುಖಾಂತರ ಪರಿಚಯ ಬೆಳೆಸ್ಕೊಂಡು ಮುಂದಿನ ದಿನಗಳಲ್ಲಿ ಅದು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಮಾಡಿದ್ರೂ ಕೂಡ ನೀವು ನಿಮ್ಮ ಲೈಫ್ ಲಾಂಗ್ ಈ ವಿಷಯದಲ್ಲಿ ಕೆಲವೊಂದು ಸ್ಟ್ರಗಲ್ಸ್ನ ಫೇಸ್ ಮಾಡಬೇಕಾಗಿರುತ್ತೆ. ಇಷ್ಟಕ್ಕೆ ಮುಂಚೆ ಹೇಳಿದ್ರಿ ಅದೃಷ್ಟವನ್ನು ತರುತ್ತೆ ಅಂತ ಹೇಳಿದ್ರೆ ಎಸ್ ಕರೆಕ್ಟ್. ಬಟ್ ಈ ಸಂದರ್ಭದಲ್ಲಿ ನೀಚನಾಗಿರುವಂತಹ ಶುಕ್ರನ ಅವಧಿಯಲ್ಲಿ ನೋಡಿದ್ದೀರಲ್ವಾ, ಯಾಕಂದರೆ ಒಂದು ವಿವಾಹ ಮುಹೂರ್ತ, ಒಂದು ಸುಮುಹೂರ್ತ, ತಾರಾಬಲ, ಚಂದ್ರಬಲ, ಶುಕ್ರನ ಸ್ಥಿತಿ, ಚಂದ್ರನ ಸ್ಥಿತಿ, ಈ ಎಲ್ಲವನ್ನೂ ಆಧರಿಸಿ ಶುಕ್ರಮೌಢ್ಯ, ಗುರುಮೌಢ್ಯ ಅಂತ ಹೇಳ್ತಾ ಇರ್ತೇವೆ. ಇಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿ ಶುಭ ಕಾರ್ಯ ಮಾಡುವುದಿಲ್ಲ. ಸೊ ಈಗ ಶುಕ್ರನ ನೀಚ ಸ್ಥಿತಿ ಪಡೆದಿರುವಂತಹ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಯಾವುದಾದ್ರೂ ಒಂದು ವ್ಯಾಪಾರ ಪ್ರಯತ್ನ ಮಾಡಿದ್ರು, ಈ ಒಂದು ಮಾಸದಲ್ಲಿ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ಕೊಂಡ್ರು, ವಿವಾಹ ಅಂದ್ಕೊಂಡ್ರು, ಯಾರಿಗಾದ್ರೂ ಒಂದು ಕಮಿಟ್ಮೆಂಟ್ ಮಾಡಬೇಕು ಅಂದ್ಕೊಂಡ್ರು, ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಆಗಿರ್ಬೋದು, ಈಗ ನೀವು ತಗೊಳ್ಳುವಂತಹ ನಿರ್ಧಾರಗಳು ಈ ಜೀವನ ಪರ್ಯಂತವೂ ಕೂಡ ಕೆಲವು ಆ ವಿಷಯಗಳ ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಸ್ಟ್ರಗಲ್ ಮಾಡಬೇಕಾಗಿರುತ್ತೆ. ಉದಾಹರಣೆಗೆ ಈ ಸಂದರ್ಭದಲ್ಲಿ ಒಂದು 20 ವರ್ಷಕ್ಕೆ ರಮಾರಮಿ ನಿಮ್ಮ ವಯಸ್ಸು 30, ಒಂದು 20 ವರ್ಷಕ್ಕೆ, ಒಂದು 25 ವರ್ಷಕ್ಕೆ ಹೋಮ್ ಲೋನ್ ಅಂತ ತಗೊಳ್ತೀರ.
ಮನೆ ಬರುತ್ತೆ ಆರಾಮಾಗಿ. ಅದಕ್ಕೆ ನೀವು ತಗೊಂಡಿರೋದು ಒಂದು ಅಮೌಂಟು, ಅದಕ್ಕೆ ಡಬಲ್ ಅಮೌಂಟ್ ಇಂಟ್ರೆಸ್ಟ್ ರೂಪದಲ್ಲಿ 25 ವರ್ಷಗಳ ಕಾಲ, ಅಂದರೆ ನಿಮಗೆ ಆ ಪ್ರಾಪರ್ಟಿ ನಿಮ್ಮ ಕೈ ಸೇರೋದಕ್ಕೆ ಅಂದರೆ ನಿಮ್ಮ ಜೀವನ ಪರ್ಯಂತವೂ ಕೂಡ, ನಿಮ್ಮ ಜೀವನ ಆದ್ಯಂತವೂ ಕೂಡ ಆ ವಿಷಯಕ್ಕೋಸ್ಕರ ದುಡಿಬೇಕಾಗಿರುತ್ತೆ. ಸೊ ಈ ರೀತಿ ಉದಾಹರಣೆಗೆ ಹೇಳಿರುವಂಥ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರಗಳು ದೊಡ್ಡ ಮಟ್ಟದಲ್ಲಿ ಸಾಲದ ವಿಷಯಗಳು ಮಾಡಿದ್ರೂ ಕೂಡ, ವಿವಾಹ ವಿಷಯಗಳು ಮಾಡಿದ್ರೂ ಕೂಡ, ಈ ನೀಚ ಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ವಿವಾಹ ಮುಹೂರ್ತಗಳನ್ನೋದು ಇರಲ್ಲ ಇನ್ ಕೇಸ್. ಆದರೆ ಇದರ ಈ ಪರಿಣಾಮ ನಿಮ್ಮ ಜೀವನಾದ್ಯಂತವೂ ಕಾಡ್ತಾ ಇರುತ್ತೆ. ಅದೇ ನೀವು ಏನಾದರೂ ಒಂದು ವ್ಯಾಪಾರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈ ಸಂದರ್ಭದಲ್ಲಿ ಲಾಭಗಳ ವಿಷಯದಲ್ಲಿ ಸ್ವಲ್ಪ ಡಿಲೇ ಆಗಬಹುದು. ಅಂದ್ಕೊಂಡಿರೋ ಮಟ್ಟದಲ್ಲಿ ಲಾಭಗಳು ಸಿಗದೆ ಮತ್ತಷ್ಟು ಸಾಲಗಳು ಮಾಡಿ, ಅದಕ್ಕೆ ಬಂಡವಾಳ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ, ಮತ್ತಷ್ಟು ವಿಷಯಗಳಲ್ಲಿ ಈಗ ಮಾಡಿರುವಂತಹ ಸಾಲಗಳನ್ನು, ನಾನು ಇದಕ್ಕೆ ಮುಂಚೆ ಹೇಳಿರುವಂತಹ ಉದಾಹರಣೆ ಹೇಳಿದ್ದೀನಲ್ವ, ಇದು ಇತರರ ಸೇವೆಗೆ ಅಥವಾ ಬೇರೆಯವ್ರಿಗೆ ಕೊಡಬೇಕಾಗಿರುವಂಥ ಸಾಲಕ್ಕೋಸ್ಕರ ನಿಮ್ಮ ಜೀವನ ಪರ್ಯಂತವೂ ಕೂಡ ದುಡಿಬೇಕಾಗಿರುತ್ತೆ ಆ ಸಾಲವನ್ನು ತೀರಿಸೋದಕ್ಕೆ. ಇಲ್ಲದಿರುವಂತಹ ಪಕ್ಷದಲ್ಲಿ ಆ ಸಾಲಗಳನ್ನು ತೀರಿಸೋದಕ್ಕೆ ಸ್ಥಿರಾಸ್ತಿ ಮಾರುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಈ ರೀತಿ ಏನಾದರೂ ಪ್ರಯತ್ನಗಳಿದ್ದರೆ ಸೆಪ್ಟೆಂಬರ್ 2 ನಂತರ ಪ್ರಯತ್ನ ಮಾಡೋದು ಒಳ್ಳೆಯದು. ಈ ಪ್ರಧಾನವಾಗಿ ಕುಂಭರಾಶಿಯವರಿಗೆ ವ್ಯಾಪಾರ ವಿಷಯಗಳು, ಅದೃಷ್ಟ, ಕಮರ್ಷಿಯಲ್ ಇತ್ಯಾದಿ ವಿಷಯಗಳಲ್ಲಿ ಬಹಳಷ್ಟು ಜಾತಕಗಳಲ್ಲಿ ವ್ಯಾಪಾರಕ್ಕಿನ್ನ ಇವರಿಗೆ, ಯಾಕಂದರೆ ಈ ಮಕರ ಕುಂಭರಾಶಿಗಳಿಗೆ ಅಧಿಪತಿ ಶನಿ, ಅಂದರೆ ಸೇವಕರು ಅಂತ ಹೇಳ್ತಾ ಇರ್ತೀವಿ. ಸೊ ಯಾವಾಗಲೂ ಕೂಡ ಇವರಿಗೆ ಉದ್ಯೋಗ ಸ್ಥಾನ ಬಲವಾಗಿರುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗಿರುತ್ತೆ. ಉದ್ಯೋಗದಲ್ಲಿ ಹಾರ್ಡ್ ವರ್ಕ್, ಇವ್ರ ಡೆಡಿಕೇಶನ್, ಪರ್ಟಿಕ್ಯುಲರ್ ಆಗಿ ಬಹಳ ಜನ ಸ್ಥಿರತ್ವ ಅನ್ನೋದಂಗೆ ಇರುತ್ತೆ. ಇವ್ರು ಬಿಟ್ಟು ಬರಬೇಕಂದ್ರೂ ಕೂಡ ಇವರ ಸಂಸ್ಥೆಯನ್ನು ಬಿಟ್ಕೊಡಲ್ಲ. ಆ ರೀತಿ ಅದ್ಭುತ ರೀತಿಯಲ್ಲಿ ಉದ್ಯೋಗಗಳು ಮಾಡ್ತಾ ಇರುತ್ತೆ. ಉದ್ಯೋಗಗಳು ಮಾಡಬೇಕಾಗಿರುತ್ತೆ. ಇನ್ ಕೇಸ್ ವ್ಯಾಪಾರ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಅದು ಬೇರೆಯವರ ಹೆಸರಿನಲ್ಲಿ ಮಾಡುವುದು ಉತ್ತಮ. ನಿಮ್ಮ ಮನೆಯಲ್ಲೇ, ನಿಮ್ಮ ಗೃಹದಲ್ಲೇ, ನಿಮ್ಮ ಜೀವನ ಸಂಗಾತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರವರ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹಗಳ ಅನುಕೂಲತೆ, ಅದೃಷ್ಟ ಸ್ಥಾನ, ಲಾಭ ಸ್ಥಾನವನ್ನು ಆಧರಿಸಿ ಅವರ ಹೆಸರ ಮೇಲೆ ನೀವು ವ್ಯವಹಾರ ಮಾಡ್ಬೋದು. ಅಗೈನ್ ಆ್ಯಸ್ ಎ ಉದ್ಯೋಗಿ ರೀತಿಯೇ ಅದನ್ನು ಇಂಪ್ರೂವ್ ಮಾಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭಗಳನ್ನು ನಿರೀಕ್ಷೆ ಮಾಡಬೇಕಂದ್ಕೊಂಡ್ರೂ, ಬ್ಯಾಂಕ್ಗಳ ಮುಖಾಂತರ ಸಾಲ ಬರಬೇಕಂದ್ರೂ, ಅಷ್ಟಮ ಸ್ಥಾನದಲ್ಲಿ ಶುಭಗ್ರಹ ಇರುವುದರಿಂದ ಶುಕ್ರ ಬಲವಾಗಿರಬೇಕಾಗಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಕೊಡ್ತೀವಿ ಅನ್ನೋಂತಹ ವ್ಯಕ್ತಿಗಳು ಪಾರ್ಷಲ್ ಅಮೌಂಟ್ ಕೊಡೋದು, ಅಥವಾ ಕೊಡ್ತೀವಿ ಅನ್ನೋಂತಹ ವ್ಯಕ್ತಿಗಳು ಈಗ ಕೊನೆ ಕ್ಷಣದಲ್ಲಿಲ್ಲ ಅಂತ ಹೇಳೋದು, ವಿಳಂಬತೆ ಅನ್ನೋದಿರುತ್ತೆ. ಆದರೆ ಈಗ ಶುಭಗ್ರಹನೇ ಇರೋದು, ಶುಭಗ್ರಹನೇ ಶುಕ್ರ. ಆದರೆ ನೀಚ ಸ್ಥಿತಿಯಲ್ಲಿ ಕನ್ಯಾ ರಾಶಿಯಲ್ಲಿ ಇರೋದರಿಂದ ಪರ್ಟಿಕ್ಯುಲರ್ ಆಗಿ ಒಂದೇ ದೊಡ್ಡ ಮಟ್ಟದಲ್ಲಿ ಸಾಲಗಳು ಮಾಡಿಕೊಂಡು ಈ ಸಂದರ್ಭದಲ್ಲಿ ವ್ಯಾಪಾರ ಪ್ರಯತ್ನಗಳು ಮಾಡೋದು ಸೆಪ್ಟೆಂಬರ್ 2 ಸ್ವಲ್ಪ ಯೋಚನೆ ಮಾಡಿ, ಅಥವಾ ಹಿತೈಷಿಗಳ ಸಲಹೆಯನ್ನು ಪಡೆದುಕೊಂಡು ಮುಂದಕ್ಕೆ ಹೋಗೋದು ಉತ್ತಮವಾಗಿರುತ್ತೆ. ಇಲ್ಲ ಈಗಲೇ ಪ್ರಯತ್ನ ಮಾಡಬೇಕು ಅಂದ್ರೂ ಕೂಡ ಈಗ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹ ದಶೆ ಭುಕ್ತಿ ಅಥವಾ ಯೋಗಕಾರಕವಾಗಿರುವಂತಹ ಗ್ರಹ ಸ್ಥಿತಿ, ಯಾವುದಾದ್ರೂ ಪರಿಹಾರಗಳು ಮಾಡಬೇಕಂದ್ರೂ ಆ ಪರಿಹಾರಗಳ ಮುಖಾಂತರ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಸಂಚಾರ, ಮುಂಚಿತವಾಗಿ ಹೇಳಿದಂಗೆ ಒಬ್ಬ ಸ್ತ್ರೀ ಮುಖಾಂತರ ನಿಮಗೆ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸೆಟಲ್ಮೆಂಟ್ ಆಗಿ ಫೈನಲ್ ಸೆಟಲ್ಮೆಂಟ್ ನಿಮಗೆ ಕೈ ಮುಖಾಂತರ ಬರ್ಬೋದಾಗಿರ್ಬೋದು, ಇನ್ಶೂರೆನ್ಸ್ ಮುಖಾಂತರ ಕ್ಲೈಮ್ಸ್ ಆಗೋದಾಗಿರ್ಬೋದು, ಅಥವಾ ಸ್ಟಕ್ ಆಗಿರುವಂತಹ ಅಮೌಂಟ್ ಒಬ್ಬ ಸ್ತ್ರೀ ಮುಖಾಂತರ ಅದು ನಿಮ್ಮ ಕೈಗೆ ಸೇರೋದಾಗಿರ್ಬೋದು. ಈ ವಿಷಯಗಳ ಮಾತೃಕಾರಕ ಧನಾದಾಯ ಅಂತ ಹೇಳ್ತಾ ಇರ್ತೀವಿ, ಮತ್ತು ಪತ್ನಿಯಿಂದ ಧನಾದಾಯ ಅಂತ ಹೇಳ್ತಾ ಇರ್ತೀವಿ. ಇವರ ಸಹಕಾರದಿಂದ ನಿಮ್ಗೆ ಅನುಕೂಲ ಆಗಬಹುದು. ಇನ್ನು ಯಾರ ಜಾತಕದಲ್ಲಿ ಪರ್ಟಿಕ್ಯುಲರ್ ಆಗಿ ಮುಖ್ಯವಾಗಿ ಈ ಸ್ತ್ರೀಯರ ವಿಷಯಕ್ಕೆ ತಗೊಂಡ್ರೆ, ಇನ್ ಕೇಸ್ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಶನಿ ಒಟ್ಟಿಗೆ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಅದು ಇಂಡಿವಿಜುವಲ್ ಆಗಿ ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ನಿಮ್ಮ ಅಭಿವೃದ್ಧಿಯನ್ನು ಕಾಣ್ತೀರಾ, ಉತ್ತಮ ಉದ್ಯೋಗವನ್ನು ಪಡಿತೀರಾ, ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ.
ಸೊ ಆಗಿರೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಮತ್ತಷ್ಟು ಶುಕ್ರನು ಈ ಮಾಸದಲ್ಲಿ ಶುಭ ಫಲಗಳು ಕೊಡಬೇಕು ಅಂದರೆ ಕುಂಭರಾಶಿಯವರು ಶುಕ್ರನಿಗೆ ಸಂಬಂಧಪಟ್ಟಿರುವಂಥ ಪರಿಹಾರಗಳು ಮಾಡಬೇಕಾಗಿರುತ್ತೆ. ಈ ಪ್ರತಿ ಶುಕ್ರವಾರ ಶುಕ್ರನಿಗೆ ಸಂಬಂಧಪಟ್ಟಿರುವಂಥ ಮಹಾಲಕ್ಷ್ಮಿ ಆರಾಧನೆ ಮಾಡುವುದಾಗಿರ್ಬೋದು, ಶುಕ್ರ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಕೂಡ ಬೆಳಗ್ಗೆ 11 ಬಾರಿ ಪಠನೆ ಮಾಡುವುದರಿಂದ, ಶುಕ್ರನಿಗೆ ಸಂಬಂಧಪಟ್ಟಿರುವಂಥ ಒಂದು 1 kg ಅಲಸಂದಿ ಕಾಳನ್ನು ದಾನವಾಗಿ ನೀಡುವುದರಿಂದ, ಒಂದು ಬಿಳಿ ವಸ್ತ್ರವನ್ನು ದಾನವಾಗಿ ನೀಡುವುದರಿಂದ ಈ ಮತ್ತು ಬಿಳಿ ಹೂವಿನಿಂದ ಲಕ್ಷ್ಮೀದೇವಿಗೆ ಅಥವಾ ಅಮ್ಮನವರಿಗೆ ನೀವು ಶುಕ್ರವಾರದಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ಈ ಸಂದರ್ಭದಲ್ಲಿ ಶುಕ್ರನ ಅನುಗ್ರಹ ಅನ್ನೋದು ಇರುತ್ತೆ. ಮತ್ತಷ್ಟು ಅವಕಾಶಗಳು, ಅದೃಷ್ಟವು ನಿಮಗೆ ಕೂಡಿ ಬರುತ್ತೆ ಅಂತ ಹೇಳ್ತಾ, ಸದಾ ಶ್ರೀ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ, ಶ್ರೀ ಗುರುರಾಯರ ಆಶೀರ್ವಾದವು ಸದಾ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.